Question number 36 ನೋಡೋಣ. A boy goes to school by bus and reaches in 30 minutes. ಇಲ್ಲಿ ನೋಡಿ, ಇಲ್ಲಿ ಮಿನಿಟ್ಸ್ ಅಲ್ಲಿ ಇದೆ, ಅವರ್ ಇಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ಸ್ಕೂಲ್ ಅಂಡ್ ಹಿಸ್ ಹೋಮ್ ಈಸ್ 12 ಕಿಲೋಮೀಟರ್ಸ್. ಇಲ್ಲಿ ಕಿಲೋಮೀಟರ್ ಇದೆ. ದೆನ್ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್. ಸೊ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರಾಬ್ಲಮ್ನ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಏನು ಕೊಟ್ಟಿದ್ದಾರೆ? ಟೈಮ್ ಕೊಟ್ಟಿದ್ದಾರೆ ಅಲ್ವಾ? ಎಷ್ಟಂತ ಕೊಟ್ಟಿದ್ದಾರೆ? 30 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ? D = 12 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಕಂಡುಹಿಡಿಯಬೇಕಾದ್ರೆ ಏನು ನಾವು? ಸ್ಪೀಡ್ ಕಂಡುಹಿಡಿಬೇಕು. ಯಾವುದ್ರಲ್ಲಿ ಕಂಡುಹಿಡಿಯಬೇಕು? ಯೂನಿಟ್ಸು ಮೀಟರ್ ಪರ್ ಸೆಕೆಂಡಲ್ಲಿ ಕಂಡುಹಿಡಿಯಬೇಕು. ಸೊ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್ = ಕಂಡುಹಿಡಿಯಬೇಕು. ಅದರ ಅರ್ಥ ನಾವು ಡಿಸ್ಟೆನ್ಸನ್ನು ಮೀಟರ್ಸಲ್ಲಿ ಇಟ್ಕೋಬೇಕು, ಟೈಮನ್ನು ಸೆಕೆಂಡ್ಸಲ್ಲಿ ಇಟ್ಕೋಬೇಕು. ಆವಾಗಲೇ ನಮಗೆ ಲೆಕ್ಕ ಕರೆಕ್ಟಾಗಿ ಬರೋದು. ಈಗ ಡಿಸ್ಟೆನ್ಸ್ 12 ಕಿಲೋಮೀಟರ್ಸ್ ಅಂದರೆ ಎಷ್ಟು ಮೀಟರ್ಸ್ ಆಯಿತು? 1 ಕಿಲೋಮೀಟರ್ಗೆ 1000 ಮೀಟರ್ಸ್ ಆದ್ದರಿಂದ 12 ಕಿಲೋಮೀಟರ್ಸ್ಗೆ 12 × 1000 12,000 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು ಟೈಮ್ 30 ಮಿನಿಟ್ಸ್, 1 ಮಿನಿಟ್ಸ್ಗೆ ಎಷ್ಟು ಸೆಕೆಂಡ್ಸು? 60 ಸೆಕೆಂಡ್ಸ್. ಸೊ 30 × 60 = 6 18 20 1800 ಸೆಕೆಂಡ್ಸ್. ಸೊ ಈಗ ಸ್ಪೀಡ್ಗೆ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಇಲ್ಲೂ ತಪ್ಪಿದೆ, ಇದು ಇಂಟು ಅಲ್ಲ, ಡಿವೈಡ್ ಬೈ. ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟು? ಮೀಟರ್ಸಲ್ಲಿ ಹೇಳಬೇಕು ನಮಗೆ. ಮೀಟರ್ಸ್ ಪರ್ ಸೆಕೆಂಡ್ ಬೇಕಾಗಿರೋದ್ರಿಂದ ಡಿಸ್ಟೆನ್ಸ್ ಈಸ್ 12,000 meters divided by time in seconds 1800 meters per second. ಸೊ ಇಲ್ಲಿ ನಾವು 20 ಹೋಯ್ತು. 6 ಡಿವೈಡ್ ಮಾಡೋಣ. 6 3 18, 6 2 0, ಈ 0 ಇರೋದ್ರಿಂದ. ಸೊ ಇದನ್ನು ನಾವು ಮತ್ತೆ ಡಿವೈಡ್ ಮಾಡಿದ್ರೆ 3 6 18 ಮತ್ತೆ 20 ಬಂತು. 6.6666 ಅಂದರೆ 7 ಬರುತ್ತೆ. ಇದು ಆನ್ಸರ್ ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಆನ್ಸರ್ ಕರೆಕ್ಟ್ ಆಗಿದೆ. ಇದು ಆನ್ಸರ್ ಈಸ್ ಬಿ, 6.666 666 ಮೀಟರ್ಸ್ ಪರ್ ಸೆಕೆಂಡ್. ಹೀಗೆ ಇದನ್ನು ಲೆಕ್ಕ ಮಾಡೋದು. ಸ್ಟಾರ್ಟ್. ಈಗ ಕ್ವಶನ್ ನಂಬರ್ 37 ನೋಡೋಣ. A goes to office at a speed of 30 km/h and comes back home at a speed of 40 km/h. Then the average speed of A is, ಸೊ ಇದನ್ನು ನಾವು ಆಗ್ಲೇ ನೋಡಿದ್ದೇವೆ, ಒಂದು ಫಾರ್ಮುಲಾ ಇದೆ. ಆವ್ರೇಜ್ ಸ್ಪೀಡ್ = 2 × ಈಗ ಹೋಗ್ತಾ ಸ್ಪೀಡು x ಅಂತಿದ್ರೆ, ಬರ್ತಾ ಸ್ಪೀಡ್ y ಅಂತಿದ್ರೆ 2 × xy ಡಿವೈಡ್ ಬೈ x + y. ಇದು ಒಂದು ಮೆಥಡ್ ಮಾಡಿ ನೋಡೋಣ. ಸೊ 2 × ಹೋಗ್ತಾ x 30, ಬರ್ತಾ 40 ಡಿವೈಡ್ ಬೈ x + y 30 + 40 ಇಷ್ಟು. ಸೊ 2 × 30 × 40 ಡಿವೈಡ್ ಬೈ 30 + 40 70. ಸೊ 1 0 ಮಾತ್ರ ಹೋಗುತ್ತೆ ಇಲ್ಲಿ. ಇನ್ನು ಮಿಕ್ಕಿದೇನಾಗುತ್ತೆ? 2 3 6 6 4 24 240 ಡಿವೈಡ್ ಬೈ 7 ಆಗುತ್ತೆ. ಇದನ್ನು ಮಾಡಿದ್ರೆ 7 3 21 30 ಬಂತು. 7 4 28 20 7 7 14 ಹೀಗೆ 34.2 ಸಮಥಿಂಗ್. ಓಕೆ, 9. ಡಿ ಇಸ್ ದ ಆನ್ಸರ್. ಇದು ಫಾರ್ಮುಲಾನ ಯೂಸ್ ಮಾಡಿ ಮಾಡೋಂಥ ಮೆಥಡ್. ಒಂದು ವೇಳೆ ಈ ಫಾರ್ಮುಲಾ ನನಗೆ ಜ್ಞಾಪಕ ಇಲ್ಲ ಅಂದರೆ ಏನು ಮಾಡೋದು? ಸೊ ಫಾರ್ಮುಲಾ ಇಲ್ಲದೇನೆ ಮಾಡೋಕ್ಕಾಗತ್ತೆ, ನೋಡೋಣ ಬೇರೆ ಮೆಥಡಲ್ಲಿ. ಈಗ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ? ಬರೀ ಸ್ಪೀಡ್ ಮಾತ್ರ ಕೊಟ್ಟಿದ್ದಾರೆ. ಹೋಗ್ತಾ ಒಂದು ಸ್ಪೀಡು, ಬರ್ತಾ ಒಂದು ಸ್ಪೀಡು ಅಷ್ಟೇ. ನಮಗೆ ಡಿಸ್ಟೆನ್ಸ್ ಕೊಟ್ಟಿಲ್ಲ, ಟೈಮ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಆದರೆ ಎರಡನ್ನೂ ಸೇರಿಸಿ ಆವ್ರೇಜ್ ಸ್ಪೀಡನ್ನು ನಾವು ಮಾಡಬೇಕು.
ಈಗ ಏನು ಮಾಡೋಣ ಅಂದರೆ ಆವ್ರೇಜ್ ಸ್ಪೀಡ್ ಏನಾಗುತ್ತೆ, ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್ ಈಸ್ ಈಕ್ವಲ್ ಟು ಸ್ಪೀಡ್ ಆಗಿಬಿಡುತ್ತೆ, ಆವ್ರೇಜ್ ಸ್ಪೀಡ್ ಆಗುತ್ತೆ. ಸೊ ನಮಗೆ ಡಿಸ್ಟೆನ್ಸು ಗೊತ್ತಿಲ್ಲ, ಟೈಮು ಗೊತ್ತಿಲ್ಲ, ಬಟ್ ಹೋಗ್ತಾ ಸ್ಪೀಡ್ ಗೊತ್ತಿದೆ, ಬರ್ತಾ ಸ್ಪೀಡ್ ಗೊತ್ತಿದೆ. ಈಗ ಏನು ಮಪ್ಪ ಮಾಡೋಣ ಅಂದರೆ ಡಿಸ್ಟೆನ್ಸು ಹೋಗ್ತಾ ಎಷ್ಟಿರುತ್ತೋ ಬರ್ತಾನೂ ಅಷ್ಟೇ ಇರುತ್ತಲ್ವ. ಸೊ ವಿ ಕ್ಯಾನ್ ಮೇಕ್ ಎನ್ ಅಸಂಪ್ಷನ್. ಏನು ಅಸಂಪ್ಷನ್ ಅದು? ಈಗ 30ಗೂ 40ಗೂ ಒಂದು LCM ಹಾಕ್ಕೊಂಡ್ರೆ 12 120 ಕಿಲೋಮೀಟರ್ ಅಂತ ಅಂದ್ಕೊಳ್ಳೋಣ ಸುಮ್ಮನೆ, ಫಾರ್ ದ ಸೇಕ್ ಆಫ್ ಕನ್ವೀನಿಯನ್ಸ್. ಯಾಕಂದರೆ ಡಿಸ್ಟೆನ್ಸ್ ಎಷ್ಟಾದರೂ ಹಾಕ್ಕೊಳ್ಳಿ, ಸ್ಪೀಡ್ ಇದ್ದಾಗ ನಮಗೆ ಟೈಮ್ ಸಿಕ್ಬಿಡುತ್ತೆ, ಆವ್ರೇಜ್ ಸ್ಪೀಡ್ ಸಿಕ್ಬಿಡುತ್ತೆ. ಒಂದು ವೇಳೆ 120 ಕಿಲೋಮೀಟರ್ ಇದೆ ಅಂತ ನಾವು ಸುಮ್ಮನೆ ಅಂದ್ಕೊಂಡು ಹಾಕ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ 30 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಹೋದರೆ ಹೋಗ್ತಾ ಎಷ್ಟು ಟೈಮ್ ತಗೊಂಡ? 30 ಕಿಲೋಮೀಟರ್ಸ್ ಪರ್ ಅವರ್ ಫಾರ್ 120 ಕಿಲೋಮೀಟರ್ಸ್, 120/30 ಆಗುತ್ತೆ, ಈಸ್ ಈಕ್ವಲ್ ಟು 4. ಹೋಗ್ತಾ 4 ಅವರ್ಸ್ ಆಗುತ್ತೆ, ಬರ್ತಾ ಜಾಸ್ತಿ ಸ್ಪೀಡ್ ಇದೆ, 40 ಕಿಲೋಮೀಟರ್ಸ್ ಪರ್ ಅವರ್. ಸೊ ವಾಪಸ್ ಬರ್ತಾ ಇದೇ 120/40 ತೊಗೊಂಡ್ರೆ 3 ಆಗುತ್ತೆ. ಓಕೆ, 3 ಅವರ್ಸ್ ಆಯಿತು. ಸೊ ಹೋಗ್ತಾ ಬರ್ತಾ ಎರಡೂ ಸೇರಿಸಿದ್ರೆ 7 ಅವರ್ಸ್ ಆಯಿತು. ಡಿಸ್ಟೆನ್ಸ್ ಎಷ್ಟು? ಇದು ಟೈಮು. ಡಿಸ್ಟೆನ್ಸ್ ಎಷ್ಟು? ಹೋಗ್ತಾ 120, ಬರ್ತಾ 120, 240. ಸೊ ಇದು ಆವ್ರೇಜ್ ಸ್ಪೀಡ್ ಆಗುತ್ತೆ. ಟೋಟಲ್ ತೊಗೊಂಡಾಗ ಆವ್ರೇಜ್ ಸ್ಪೀಡ್ S ಈಸ್ ಈಕ್ವಲ್ ಟು 240 ಡಿಸ್ಟೆನ್ಸು ಬೈ ಟೈಮ್. ಹೇಳಿ. ಹೇಳಿ.